ಮನೆ ಬಾಗಿಲನ್ನ ತೆರೆದಿಟ್ಟು ತಮ್ಮ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗದಂತೆ ಕಳ್ಳರು ನುಗ್ತಾರೆ, ಹುಷಾರ್. ವೃದ್ಧರನ್ನ ಮಾತ್ರ ಕೋಣೆಯಲ್ಲಿ ಬಿಟ್ಟಿದ್ರೆ ಜೋಪಾನ. ಬೆಂಗಳೂರಿನಲ್ಲಿ ಹಗಲು ಹೊತ್ತಲ್ಲೇ ಮನೆಗೆ ನುಗ್ಗಿದ ಕಳ್ಳ ಹಗಲು ಹೊತ್ತಲ್ಲೇ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದಾನೆ. ಅದರಲ್ಲೂ ಕೂಡ ವೃದ್ಧರನ್ನ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡಲಾಗ್ತಾ ಇದೆ. ಮನೆಯಲ್ಲಿ ಜನ ಇದ್ರೂ ಕಳ್ಳ ಹೆಜ್ಜೆ ಇಟ್ಟು ಬಂದ ಆಸಾಮಿ. ಜನ ಇದ್ದಂತಹ ಸಂದರ್ಭದಲ್ಲೇ ಹಗಲು ಹೊತ್ತಿನಲ್ಲೇ ಈ ಕಳ್ಳತನ ಮಾಡಲಾಗಿದೆ. ಮಲಗಿದ್ದ ವೃದ್ಧನ ಪಕ್ಕದಲ್ಲಿದ್ದ ಚಿನ್ನಾಭರಣ, ಹಣದ ಕಳ್ಳತನ ಮಾಡಲಾಗಿದೆ. ಬಸವನಗುಡಿಯ ಉತ್ತರಾಧಿಮಠ ರಸ್ತೆಯಲ್ಲಿ ನಡೆದಿದ್ದಂಥ ಘಟನೆ ಇದು. ಸೆಪ್ಟೆಂಬರ್ 28ರಂದು ನಡೆದಿದ್ದ ಕಳ್ಳತನ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ತಿಂಗಳು ಆರೋಪಿ ಅಫ್ರೀದಿ ಬಂಧಿಸಿದ್ದಾರೆ ಪೊಲೀಸರು. ಬಟ್ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಅಂದ್ರೆ ಈ ಕಳ್ಳತನ ಯಾವ ರೀತಿಯಾಗಿ ಮಾಡಿದಾರಲ್ಲ, ಇದು ಕುತೂಹಲವನ್ನು ಮೂಡಿಸ್ತಾ ಇರುವಂತಹ ವಿಚಾರ. ಅಂದ್ರೆ ಹಗಲು ಹೊತ್ತಿನಲ್ಲೇ ಜನ ಇದ್ದಂತಹ ಸಂದರ್ಭದಲ್ಲೇ ಮನೆಗೆ ನುಗ್ಗಿ ಇಲ್ಲಿ ಕಳ್ಳತನ ಮಾಡಲಾಗಿರುವಂಥದ್ದು. ಇದು ಗಮನಿಸ್ತಾ ಇದ್ದೀವಲ್ಲ, ಒಂದ್ ಕಡೆ ಆರೋಪಿ, ಮತ್ತೊಂದು ಕಡೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಸೆಪ್ಟೆಂಬರ್ 28ನೇ ತಾರೀಕು ನಡೆದಿದ್ದಂಥ ಘಟನೆ ಇದು. ಈ ಆರೋಪಿಯನ್ನ ಕೂಡ ಈಗಾಗಲೇ ಬಂಧಿಸಲಾಗಿದೆ. ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದಿರುವಂತಹ ಆಸಾಮಿ ಸಮೀರ್ ಕಟ್ಟಿ ಎನ್ನುವವರ ಮನೆಯಲ್ಲಿ ನಡೆದಿದ್ದಂತಹ ಕಳ್ಳತನ ಇದು. ಸೆಪ್ಟೆಂಬರ್ 28ರಂದು ಮಧ್ಯಾಹ್ನ 3:42ಕ್ಕೆ ನಡೆದಂತಹ ಕಳ್ಳತನ. ಮನೆ ಬಾಗಿಲು ತೆರೆದಿಟ್ಟಿದ್ದ ಸಮೀರ್ ಕಟ್ಟಿ ಕುಟುಂಬ. ಸಮೀರ್ ಕಟ್ಟಿ ತಾಯಿ ರಾಮ ಭಜನೆಯನ್ನ ಮಾಡ್ಕೊಂಡಿರ್ತಾರೆ. ಅಡುಗೆ ಕೋಣೆಯಲ್ಲಿ ರಾಮ ಭಜನೆ ಮಾಡ್ಕೊಂಡಿದ್ರು. ಮೊದಲನೇ ಮಹಡಿಯ ತನ್ನ ಕೋಣೆಯಲ್ಲಿದ್ದ ಸಮೀರ್ ಕಟ್ಟಿ ಈ ವೇಳೆ ಅಪರಿಚಿತನೊಬ್ಬ ಮನೆಯ ಒಳಗಡೆ ಬಂದಿರ್ತಾನೆ. ಮನೆಯ ಒಳಗಡೆ ಕಳ್ಳತನ ಮಾಡಿ ಎಸ್ಕೇಪ್ ಆಗಿರ್ತಾನೆ. ಮಧ್ಯಾಹ್ನ 3:21 ಅನಿಸುತ್ತೆ ಸುಮಾರು. ಆ ಟೈಮ್ಗೆ ಈ ಥರ ಬಾಗಿಲು ಓಪನ್ ಇತ್ತು. ಓಪನ್ ಇದ್ದಿದ್ದನ್ನು ನೋಡಿ ಅವನು ಆ್ಯಕ್ಚುಲಿ ಯಾವುದೋ ಹಿತ್ತಾಳೆ ಸಾಮಾನು ಅದು ಇದನ್ನು ತಗೊಳಕ್ಕೆ ಅಂತ ಒಳಗಡೆ ಬಂದಾಗ ಅಲ್ಲಿ ಈ ನಮ್ಮ ಮೊದಲೇ ರೂಮ್ದು ಬಾಗಿಲು ಓಪನ್ ಆಗಿತ್ತು. ಅಲ್ಲಿ ಮೊದಲು ಒಂದು ಸತಿ ಒಳಗಡೆ ಹೋಗಿ ಅವನು ಮೊಬೈಲ್ ತೊಗೊಂಡು ಆಚೆ ಬಂದ. ಆಮೇಲೆ ಒಂದು 5 ನಿಮಿಷ ಮತ್ತೆ ಕಾದ. ಕಾದ್ಬಿಟ್ಟು ಮತ್ತೆ ಒಳಗಡೆ ಹೋಗಿ ನೋಡ್ದ, ಯಾರೂ ಆಚೆ ಕಡೆ ಟೆಂಟೇಟಿವ್ ಆಗಿರಲಿಲ್ಲ ಅಂತಂದ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಇದೇ ರೂಮ್ಗೆ ಒಳಗಡೆ ಹೋಗಿ ಅಲ್ಲೊಂದು ಸ್ಲಿಂಗ್ ಬ್ಯಾಗ್ ಇತ್ತು. ಬೆಳಿಗ್ಗೆ ಮಧ್ಯಾಹ್ನದ ವೇಳೆಯಲ್ಲಿ ಮಲಗಿರ್ತಾರೆ. ಈ ಟೈಮಲ್ಲಿ ಮನೆಯಲ್ಲಿದ್ದ ಇತರರು ಅಂಗಡಿಗೆ ಹೋಗಿರ್ತಾರೆ. ಆವಾಗ ಬಾಗಿಲು ಚಿಲ್ಕ ಹಾಕಿಲ್ಲದೆ ಹೋಗೋದ ವೇಳೆಯಲ್ಲಿ ಒಂದು 11:30 ಸುಮಾರಿಗೆ ರಸ್ತೆ ಮೇಲೆ ಹೋಗ್ತಾ ಇದ್ದ ಒಬ್ಬ ಕಳ್ಳ ಮನೆಯಲ್ಲಿ ನುಗ್ಗಿ ಸರಿಸುಮಾರು ಒಂದು 62,000 ಕ್ಯಾಶ್ ಹಾಗೂ ಒಂದು 16 ಗ್ರಾಮ್ ಬಂಗಾರನ ಮನೆಯಿಂದ ಕಳ್ತನ ಮಾಡಿಕೊಂಡು ಹೋಗಿರ್ತಾನೆ. ಇದನ್ನು ಭೇದಿಸೋದರಲ್ಲಿ ಶಂಕರಪುರ ಪೊಲೀಸ್ ಠಾಣೆಯ ತಂಡವು ಯಶಸ್ವಿಯಾಗಿರ್ತದೆ. ಇದರ ಮೂಲಕ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ತಿಳಿಸಲು ಏನು ಬಯಸ್ತೀವಿ ಅಂದರೆ, ತಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಗಮನಿಸ್ತಾ ಇದ್ದೀವಿ, ಹಗಲು ಹೊತ್ತಲ್ಲೂ ಕೂಡ ಬೆಂಗಳೂರು ಸೇಫ್ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಈ ಘಟನೆ ಯಾವಾಗ ನಡೆದಿರುವಂಥದ್ದು, ಆರೋಪಿ ಹಿನ್ನೆಲೆ ಏನು? ಶಮಂತ್, ಅಂದ್ರೆ ಬೆಂಗಳೂರಲ್ಲಿ ರಾತ್ರಿ ಮತ್ತು ಹಗಲೊತ್ತಲ್ಲಿ ಮನೆ ಕಳ್ಳತನ ಆಗುವಂಥದ್ದು ಸರ್ವೇ ಸಾಮಾನ್ಯ ಬೆಂಗಳೂರಲ್ಲಿ. ಅದರಲ್ಲೂ ಕೂಡ ಸದ್ಯಕ್ಕೆ ಶಂಕರಪುರದಲ್ಲಿ ನಡೆದಿರುವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಘಟನೆ ಏನಿದೆ ಹಗಲೊತ್ತಲಾಗಿದೆ. ಅದ್ರ ಜೊತೆಗೆ ಮನೆಯಲ್ಲಿ ಮನೆಯ ಕುಟುಂಬಸ್ಥರೆಲ್ಲರೂ ಕೂಡ ಇರುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಹೇಳ್ಬೋದು. ಯಾಕಂತಂದ್ರೆ 2 ತಿಂಗಳ ಹಿಂದೆ ನಡೆದಂತಹ ಒಂದು ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಅಂದ್ರೆ ಮನೆಯಲ್ಲಿ ಇರುವಂತಹ ಜನರು ಡೋರ್ ಅನ್ನು ಓಪನ್ ಮಾಡಿಕೊಂಡು ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರೆ ಇಂತಹ ಕಳ್ಳರು ನುಗ್ತಾರೆ ಅನ್ನುವಂತಹ ಒಂದು ಸಂದೇಶ ಕೂಡ ಇದರಿಂದ ರವಾನೆ ಆಗ್ಬೇಕಾಗತ್ತೆ. ಯಾಕಂತಂದ್ರೆ ವಯಸ್ಸಾದವರು ಏನಾದ್ರು ಕಳ್ತನ ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರು ಪ್ರತಿರೋಧ ಒಡ್ಡಿದ್ದೇ ಆಗಿದೆ, ಬಹುಶಃ ಆತ ಈ ರೀತಿ ಕಳ್ತನ ಮಾಡಕ್ಕೆ ಬರುವಂತಹ ಸಂದರ್ಭದಲ್ಲಿ ವೆಪನ್ ಕೂಡ ಇಟ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಆ ಸಂದರ್ಭದಲ್ಲಿ ಏನಾದ್ರು ಪ್ರಾಣಹಾನಿ ಕೂಡ ಆಗುವಂತ ಸಂಭವ ಇರತ್ತೆ. ಜೊತೆಗೆ ಈ ಒಂದು ಕೃತ್ಯ ಏನಿದೆ ಅದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಶಂಕರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವನಗುಡಿಯ ಶಂಕರಮಠ ಏನಿದೆ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸದ್ಯಕ್ಕೆ ಆರೋಪಿಯನ್ನ ಶಂಕರಪುರ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ರು. ಸದ್ಯಕ್ಕೆ ಜಾಮೀನು ಪಡೆದುಕೊಂಡು ಹೊರ ಬಂದಿರುವಂತದ್ದು. ಈ ಕೃತ್ಯ ನಡೆದಿರುವಂತಹ ಒಂದು ಸಂಗತಿಯನ್ನ ನೋಡಿದ್ರೆ, ಒಬ್ಬ ವೃದ್ಧ ಮಲಗಿರ್ತಾನೆ, ಅದ್ರ ಜೊತೆಗೆ ಆ ಮನೆಯಲ್ಲಿರುವಂತಹ ಮಹಿಳೆಯರು ರಾಮ ಭಜನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಇರ್ತಾರೆ. ಅದ್ರಿಗೇನೆ ಮನೆಯ ಮಾಲೀಕ ಸಮೀರ್ ಕಟ್ಟಿ ಮೊದಲ ಮಹಡಿಯಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಧನ್ಯವಾದ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.